ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿಗೆ ನಮ್ಮ ನಿಕ್ ಆಲ್ಡಿಸ್ ಅವರು ಬರ್ತಾರೆ. ಅಂಡ್ ಆಗ ಕೋಡಿ ರೋಡ್ಸ್ ಅವರು ಕೇಳ್ತಾರೆ ಡ್ರೂ ಮ್ಯಾಕೆಂಟೈರ್ ಅವರು ಬಂದ ಅಂತ. ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು ಇಲ್ಲ ಅವನು ಬಂದಿಲ್ಲ, ಬಟ್ ಅವನು ಖಂಡಿತವಾಗ್ಲೂ ಕೂಡ ಬರ್ತಾನೆ. ಅಂಡ್ ನೀನ್ ಇವತ್ತು ಕಾಂಟ್ರಾಕ್ಟ್ ನ ಸೈನ್ ಮಾಡಲೇಬೇಕು. ಅಂಡ್ ಆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಅವರು ಎಲ್ಲರ ಬಳಿ ಸಾರಿನ ಕೇಳಿ ಆ ಒಂದು ಫೈನ್ ಕೊಟ್ಟಾದ್ಮೇಲೆ ನೀನು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಕೈ ಮಾಡುವಂಗಿಲ್ಲ. ನೀನೇನಾದ್ರೂ ಕೈ ಮಾಡಿದ್ರೆ ನಿನ್ನ ಚಾಂಪಿಯನ್ಶಿಪ್ ನ ನಾವು ತಗೋಬೇಕಾಗುತ್ತೆ, ನೆನ್ಪಿಡ್ಕೊ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರು ಬಂದ್ ಕೂಡಲೇ ನನಗೆ ವಿಚಾರನ ತಿಳಿಸು ಅಂತ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಮಿಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಮಿಸ್ ಆಗಿ ನಿಕ್ ಆಲ್ಡಿಸ್ ಅವರು ಮಾತಾಡ್ತಾ ಇರ್ತಾರೆ. ನಮ್ಮ ಮಿಸ್ ಅವರು ನಿಕ್ ಆಲ್ಡಿಸ್ ಅವರಿಗೆ ಹೇಳ್ತಾ ಇರ್ತಾರೆ ಜೋ ಎಂಡ್ರಿ ಅವರ ನೇಮ್ ನ ತಗೋಬೇಡ ಅಂತ. ಅಂಡ್ ನಮ್ಮ ನಿಕ್ ಆಲ್ಡಿಸ್ ಅವರು ಜೋ ಎಂಡ್ರಿ ಅವರ ನೇಮ್ ನ ತಗೋತಾರೆ. ಅಂಡ್ ತಗೊಂಡ್ ಕೂಡಲೇ ಬ್ಯಾಕ್ ಗ್ರೌಂಡ್ ಟಿವಿಯಲ್ಲಿ ಜೋ ಎಂಡ್ರಿ ಅವರ ಥೀಮ್ ಸಾಂಗ್ ಪ್ಲೇ ಆಗುತ್ತೆ. ಅಂಡ್ ಸೀದಾ ಕ್ಯಾಮ್ರಾ ರಿಂಗ್ ಗೆ ಬರುತ್ತೆ. ಲಿಟರಲಿ ಓಪನ್ ಮಾಡೋದಕ್ಕೆ ಇದು ಒಂದು ರೀತಿ ಬೆಸ್ಟ್ ವಿಚಾರ ಅಂತಾನೆ ಹೇಳ್ಬೇಕು. ಈ ರೀತಿ ಓಪನ್ ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ರಿಂಗ್ ಒಳಗಡೆ ನಮ್ಮ ಜೋ ಎಂಡ್ರಿ ಅವರು ಎಲ್ಲ ಕೂಡ ಇರ್ತಾರೆ. ಅಕಿರಾ ಟೊಜಾವ್ ಆಗಿರ್ಬೋದು, ಓಟಿಸ್ ಆಗಿರ್ಬೋದು, ಅಂಡ್ ರಾಬಿಟ್ ಕೂಡ ಇರುತ್ತೆ. ಅಂಡ್ ಆ ರಾಬಿಟ್ ನಮ್ಮ ಆಟ್ರುತ್ ಅವರು ಆಗಿರ್ತಾರೆ. ಅಂಡ್ ಜೋ ಎಂಡ್ರಿ ಅವರು ಒಂದು ಕಾನ್ಸರ್ಟ್ ಕೂಡ ಮಾಡ್ತಾರೆ. ಜಿಂಗಲ್ ಬೆಲ್ ಮಿಸ್ ನಿನ್ನ ಹತ್ರ ದೊಡ್ಡ ಬಾಲ್ಸ್ ಇದೆ ಹಾಗೆ ಹೀಗೆ ಅಂತ. ಅಂಡ್ ನಮಗೆ ಮಿಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಮಿಸ್ ಆಗಿ ಜೋ ಎಂಡ್ರಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚು ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ರಾಬಿಟ್ ಆಗಿ ಆಟ್ರುತ್ ಅವರು ಬಂದು ಮಿಸ್ ಅವರ ಮೇಲೆ ಫೈವ್ ನಕಲ್ ಶಫಲ್ ಕೂಡ ಕನೆಕ್ಟ್ ಮಾಡ್ತಾರೆ. ಅದು ಕೂಡ ಚೆನ್ನಾಗಿತ್ತು. ಎಂಡಿಂಗ್ ಅಲ್ಲಿ ನಮ್ಮ ಜೋ ಎಂಡ್ರಿ ಅವರು ಮಿಸ್ ಅವರ ಮೇಲೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಮಿಸ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಓಪನಿಂಗ್ ನಿಜವಾಗ್ಲೂ ಕೂಡ ಎಂಟರ್ಟೈನಿಂಗ್ ಆಗಿತ್ತು. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಅವರ ಬ್ಯಾಕ್ ಸ್ಟೇಜ್ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಮಿಚಿನ್ ಅವರಿಗೆ ಹೇಳ್ತಾರೆ, ಮಿಚಿನ್ ನೀನು ಕ್ಯಾಂಡಲ್ ಸ್ಟಿಕ್ ನ ತಗೊಂಡು ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದೀಯಾ. ನಿಜವಾಗ್ಲೂ ಅದರ ಅಗತ್ಯಕತೆ ನಿನಗಿದೆ, ನನಗಿಲ್ಲ. ಯಾಕಂದ್ರೆ ನಾನೇ ನಿನಗೆ ವೆಪನ್. ಅಂಡ್ ನೀನು ಕ್ಯಾಂಡಲ್ ಸ್ಟಿಕ್ ಅಲ್ಲ ಏನ್ ಬೇಕಾದ್ರೂ ತಗೋಬಾ, ಯಾಕಂದ್ರೆ ನಿನಗೆ ಅದರ ಅಗತ್ಯಕತೆ ಇದೆ ಅಂತ ನಮ್ಮ ಜೇಡ್ ಕಾರ್ಗಿಲ್ ಅವರು ಇಲ್ಲಿ ಮಿಚಿನ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಲಾಸ್ಟ್ ಲೆಜೆಂಡ್ ಹಾಗೆ ಸ್ಟಾರ್ಟ್ ಫೇರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಹಾಗೆ ಅಲೆಕ್ಸಾ ಬ್ಲೆಸ್ ಅವರು ಕೂಡ ಇರ್ತಾರೆ ಅಂತಾನೆ ಹೇಳ್ಬೇಕು. ಒಂದು ಡೀಸೆಂಟ್ ಮ್ಯಾಚ್. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಾರ್ಟ್ ಫೇರ್ ಅವರು ಲಾಸ್ಟ್ ಲೆಜೆಂಡ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಟ್ರಿಕ್ ವಿಲಿಯಂ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ ನಿಕ್ ಆಲ್ಡಿಸ್ ಅವರ ಜೊತೆಗೆ. ಅಂಡ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ಟ್ರಿಕ್ ವಿಲಿಯಂ ಅವರ ನಡುವೆ ಕೂಡ ಚಿಕ್ಕದಾಗಿ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಟ್ರಿಕ್ ವಿಲಿಯಂ ಅವರು ಕೂಡ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಎಂಟರ್ ಆಗಿದ್ದಾರೆ. ಇದನ್ನ ಡಬ್ಲ್ಯೂ ಅವರು ಕೂಡ ಕನ್ಫರ್ಮ್ ಮಾಡ್ತಾರೆ. ಸೊ NXT ಇಂದ ಕಾಲ್ ಅಪ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ಇಲ್ಜಾ ಡ್ರಾಗನೋವಾ ಹಾಗೆ ಕಾರ್ಮೆಲೋ ಹೈಸ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಡ್ರಾಗನೋವಾ ಅವರು ಕನ್ಫರ್ಮ್ ಮಾಡ್ತಾರೆ, ನನ್ನ ಚಾಂಪಿಯನ್ಶಿಪ್ ನ ನಾನು ಕಾರ್ಮೆಲೋ ಹೈಸ್ ಅವರ ಮೇಲೆ ಡಿಫೆಂಡ್ ಮಾಡ್ತಾ ಇದ್ದೀನಿ ಅಂತ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ಮ್ಯಾಚ್ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳ್ಬೇಕು. ದಿಸ್ ಇಸ್ ಆಸಮ್ ಒಂದು ಚಾಂಟ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಸರ್ಪ್ರೈಸ್ ಆಗಿ ನಮ್ಮ ಕಾರ್ಮೆಲೋ ಹೈಸ್ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಇಲ್ಜಾ ಡ್ರಾಗನೋವಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಸೊ ನಮ್ಮ ಇಲ್ಜಾ ಡ್ರಾಗನೋವಾ ಅವರ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ರೈನು ಇವತ್ತು ಎಂಡ್ ಆಗಿದೆ. ಅಂಡ್ ನಮ್ಮ ಡ್ರಾಗನೋವಾ ಅವರು ಕಾರ್ಮೆಲೋ ಹೈಸ್ ಅವರಿಗೆ ರೆಸ್ಪೆಕ್ಟ್ ನು ಕೂಡ ಕೊಡ್ತಾರೆ. ಸೊ ನೀನು ನನ್ನನ್ನ ನ್ಯಾಯವಾಗಿ ಸೋಲ್ಸಿದ್ಯಾ ಅಂಡ್ ನೀನು ಈ ಒಂದು ಚಾಂಪಿಯನ್ಶಿಪ್ ನ ಡಿಸರ್ವ್ ಮಾಡ್ತೀಯಾ ಅಂತ ನಮ್ಮ ಡ್ರಾಗನೋವಾ ಅವರು ಕಾರ್ಮೆಲೋ ಹೈಸ್ ಅವರಿಗೆ ರೆಸ್ಪೆಕ್ಟ್ ನು ಕೂಡ ಕೊಡ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಶಾರ್ಟ್ ಫೇರ್ ಆಗಿ ಅಲೆಕ್ಸಾ ಬ್ಲೆಸ್ ಅವರು ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ರಿಯಾ ರಿಪ್ಲಿ ಆಗಿ ಯೋಸ್ಕೈ ಅವರು ಕೂಡ ಬರ್ತಾರೆ. ಅಂಡ್ ಹಿಂಗೆ ಮಾತಾಡ್ತಾ ಎಲ್ಲಾ ಟ್ಯಾಗ್ ಟೀಮ್ ಡಿವಿಷನ್ ಗಳ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇನ್ನೇನು ಇವರು ಬ್ರಾಲ್ ನ ಮಾಡಬೇಕು ಅಷ್ಟೊತ್ತಿಗೆ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು ಎಲ್ಲರನ್ನು ಕೂಡ ದೂರ ಮಾಡ್ತಾರೆ. ಅಂಡ್ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ಅನ್ನು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಚೆಲ್ಸಿಯಾ ಗ್ರೀನ್ ಅಂಡ್ ಆಲ್ಬಾ ಫೈರ್ ವರ್ಸಸ್ ಜೂಲಿಯಾ ಹಾಗೆ ಕಿಯಾನಾ ಜೇಮ್ಸ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಹೇಗಿತ್ತು ಹೇಗೆ ಹೇಳೋಣ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೂಲಿಯಾ ಹಾಗೆ ಕಿಯಾನಾ ಜೇಮ್ಸ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಿಂಗ್ ಗೆ ಬರ್ತಾ ಇರ್ತಾರೆ. ಅಂಡ್ ಅದನ್ನ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಹಾಗೆ ಕೋಡಿ ರೋಡ್ಸ್ ಅವರು ನೋಡ್ತಾ ಇರ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ನಿಕ್ ಆಲ್ಡಿಸ್ ಅವರಿಗೆ ಕೇಳ್ತಾರೆ, ಡ್ರೂ ಮ್ಯಾಕೆಂಟೈರ್ ಏನಾದ್ರೂ ಸಾರಿ ಕೇಳೋದ್ನ ಹಾಗೆ ಫೈನ್ ನ ಕೊಟ್ನ ಅಂತ. ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು ಇಲ್ಲ ಇನ್ನೂ ಕೂಡ ಕೊಟ್ಟಿಲ್ಲ, ಬಟ್ ಈಗ ಅವನು ಕೊಡಬಹುದು ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಕೂಡ ಸೀದಾ ರಿಂಗ್ ಗೆ ಹೋಗ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ನಮ್ಮ ಡ್ರೂ ಮ್ಯಾಕೆಂಟೈರ್ ರೆಫ್ರಿ ಹಾಗೆ ನಮ್ಮ ನಿಕ್ ಆಲ್ಡಿಸ್ ಅವರು ಇರ್ತಾರೆ. ನಮ್ಮ ನಿಕ್ ಆಲ್ಡಿಸ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ಡ್ರೂ ಮ್ಯಾಕೆಂಟೈರ್ ನಿನ್ನ ಹಾಗೆ ಕೋಡಿ ರೋಡ್ಸ್ ಅವರ ಹುಚ್ಚುತನ ನನ್ನ ಕೈ ಮೀರಿ ಹೋಗಿದೆ. ಅದಕ್ಕೆ ನಾನು ಎಲ್ಲದನ್ನು ಕೂಡ ನಿನ್ ತಪ್ಪು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಕೋಡಿ ರೋಡ್ಸ್ ಅವ್ರದ್ದು ಕೂಡ ಇದರಲ್ಲಿ ತಪ್ಪಿದೆ, ಬಟ್ ನೀನು ಸ್ವಲ್ಪ ಜಾಸ್ತಿ ತಪ್ಪನ್ನ ಮಾಡಿದ್ಯಾ. ನೀನು ರೆಫ್ರಿ ಮೇಲೆ ಅಟ್ಯಾಕ್ ಮಾಡಿದ್ದು ತಪ್ಪು. ಅದಕ್ಕೆ ಈಗ ನೀನು ಸಾರಿನ ಕೇಳು ಹಾಗೆ ಫೈನ್ ನ ಕೊಡು ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮೈಕ್ ನ ತಗೊಂಡು ನಾನು ಹೇಳಿದ್ದನ್ನ ಖಂಡಿತವಾಗ್ಲೂ ಕೂಡ ಮಾಡ್ತೀನಿ, ನಾನು ಮಾತು ಕೊಟ್ಟಿದ್ದೆ, ಅದಕ್ಕೋಸ್ಕರ ಮೊದಲನೇದಾಗಿ ತಗೋ ನಿನ್ನ ಫೈನ್ ಏನಿದೆ ಅದನ್ನ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಡ್ರೂ ಮ್ಯಾಕೆಂಟೈರ್ ಅವರು ನಿಕ್ ಆಲ್ಡಿಸ್ ಅವರಿಗೆ ಚೆಕ್ ನ ಕೊಡ್ತಾರೆ.
ಇದಾದ್ಮೇಲೆ ರೆಫ್ರಿ ಬಳಿ ಹೋಗ್ಬಿಟ್ಟು, ರೆಫ್ರಿ ನೀನ್ ಮಾಡಿದ್ದು ತಪ್ಪು, ಬಟ್ ನೀನ್ ಏನೇ ತಪ್ಪು ಮಾಡಿದ್ರು ಕೂಡ ನಾನ್ ನಿನಗೆ ಕ್ಲೇಮೋರ್ ಕಿಕ್ ನ ಹೊಡಿಬಾರ್ದಾಗಿತ್ತು, ಅಂಡ್ ಕ್ಲೇಮೋರ್ ಕಿಕ್ ನ ಹೊಡೆದಿದ್ಕೆ ನೀನು ಇಷ್ಟು ವಾರಗಳ ಕಾಲ ನೀನು ಮನೆಯಲ್ಲಿ ರೆಸ್ಟ್ ಮಾಡೋ ಹಂಗಾಯ್ತು, ಏನೇ ಆಗ್ಲಿ ಸಾರಿನ ತಿಳಿಸ್ತಾ ಇದ್ದೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೆಫ್ರಿಗೆ ಸಾರಿನ ಹೇಳ್ತಾರೆ. ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು, ಡ್ರೂ ಮ್ಯಾಕೆಂಟೈರ್ ನನಗೆ ಗೊತ್ತು ಸಾರಿ ಕೇಳೋದು ಸಿಕ್ಕಾಪಟ್ಟೆ ಕಷ್ಟ ಅಂತ, ಬಟ್ ಅದನ್ನ ನೀನು ಮಾಡಿದ್ಯಾ ಅಂತ ನಿಕ್ ಆಲ್ಡಿಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೇಳ್ತಾರೆ. ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು, ನನಗೇನ್ ಕಷ್ಟ ಅನ್ನಿಸ್ಲಿಲ್ಲ, ಅಂಡ್ ರೆಫ್ರಿ ನಾನು ನಿನಗೆ ಇನ್ನೂ ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ಬೇಕು, ನಾನು ನಿನಗೆ ಸಾರಿನ ಹೇಳ್ತೀನಿ, ಹಾಗೆ ನಿನ್ನ ಹೆಂಡತಿಗೂ ಕೂಡ ನಾನು ಸಾರಿನ ತಿಳಿಸ್ಬೇಕು. ನಿನ್ನ ಹೆಂಡತಿ ಮಲಿಸಾ ಅವರು ಮನೇಲಿ ಕೂತ್ಕೊಂಡು ಟಿವಿಯಲ್ಲಿ ನಾನು ನಿನಗೆ ಕ್ಲೇಮೋರ್ ಕಿಕ್ ನ ಅಟ್ಯಾಕ್ ಮಾಡೋದನ್ನ ನೋಡ್ತಾ ಇದ್ಲಲ್ಲ, ಅದಕ್ಕೆ ನಾನು ಅವಳಿಗೂ ಕೂಡ ಸಾರಿನ ತಿಳಿಸ್ತೀನಿ, ಯಾಕಂದ್ರೆ ಅವಳು ಕೂಡ ಫೀಲ್ ಆಗಿರ್ತಾಳೆ ನನಗೆ ಯಾಕೆ ಡ್ರೂ ಮ್ಯಾಕೆಂಟೈರ್ ಅಂತ ಗಂಡ ಇಲ್ಲ ಅಂತ. ಅಂಡ್ ರೆಫ್ರಿಗಳ ಕನ್ಸಿರುತ್ತೆ ನಾನು ಕೂಡ ಒಬ್ಬ ರೆಸ್ಲರ್ ಆಗ್ಬೇಕು ಅಂತ, ಬಟ್ ಅವನು ಕೇಪಬಲ್ ಆಗಿರೋದಿಲ್ಲ, ಅದಕ್ಕೆ ಅವನು ರೆಫ್ರಿ ಆಗಿ ಉಳಿದ್ ಬಿಡ್ತಾನೆ. ಅಂಡ್ ನಾನು ನಿನ್ನ ಮಗಳಿಗೂ ಕೂಡ ಸಾರಿನ ಕೇಳಬೇಕು, ಯಾಕಂದ್ರೆ ಅವರು ಕೂಡ ಅನ್ಕೋತಾ ಇರ್ತಾರೆ ನನಗೆ ಯಾಕೆ ಡ್ರೂ ಮ್ಯಾಕೆಂಟೈರ್ ಅಂತ ತಂದೆ ಇಲ್ಲ ಅಂತ. ಅಂಡ್ ಈ ಒಂದು ಟೈಮ್ ಅಲ್ಲಿ ರೆಫ್ರಿಗೆ ಕೋಪ ಬರ್ತಾ ಇರುತ್ತೆ, ಅಂಡ್ ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೆಫ್ರಿಗೆ ಹೇಳ್ತಾ ಇರ್ತಾರೆ, ಓಕೆ ನಿನಗೆ ಕೋಪ ಬರ್ತಾ ಇದೆ ಅಲ್ವಾ, ಬಾ ನನ್ ಮೇಲೆ ಅಟ್ಯಾಕ್ ಮಾಡು, ಬಾ ನನ್ ಮೇಲೆ ಅಟ್ಯಾಕ್ ಮಾಡು ಅಂತ. ಸಡನ್ ಆಗಿ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ರಿಂಗಿಗೆ ಬರ್ತಾರೆ, ಬಟ್ ನಮ್ಮ ನಿಕ್ ಆಲ್ಡಿಸ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಇಟ್ಕೋತಾರೆ ಅಂತಾನೆ ಹೇಳ್ಬೇಕು. ಅದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರಿಗೆ ಹೇಳ್ತಾರೆ, ಕೋಡಿ ರೋಡ್ಸ್ ನನಗೆ ಗೊತ್ತು ನಿನಗೆ ಕೋಪ ಬರ್ತಾ ಇದೆ ಅಂತ, ಬಾ ಇವಾಗ ನನ್ನ ಮೇಲೆ ಅಟ್ಯಾಕ್ ಮಾಡು, ನಿಜವಾಗ್ಲೂ ಈ ಜನಗಳು ಕೂಡ ನೀನು ನನ್ನ ಮೇಲೆ ಅಟ್ಯಾಕ್ ಮಾಡ್ಲಿ ಅಂತಾನೆ ಕಾಯ್ತಾ ಇದ್ದಾರೆ, ಬಾ ಬೇಗ ನನ್ನ ಮೇಲೆ ಅಟ್ಯಾಕ್ ಮಾಡು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಕೋಡಿ ರೋಡ್ಸ್ ಅವರು ಏನಾದ್ರೂ ಈಗ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರೆ ಕೋಡಿ ರೋಡ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ಕಳ್ಕೊತಾರೆ, ಬಟ್ ನಮ್ಮ ನಿಕ್ ಆಲ್ಡಿಸ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಗಟ್ಟಿಯಾಗಿ ಇಟ್ಕೋತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ, ಕೋಡಿ ರೋಡ್ಸ್ ನನಗೆ ಗೊತ್ತು ನಿನಗೆ ಕೋಪ ಇದೆ, ನಾನು ನಿನಗೆ ನಿನ್ನ ಬಸ್ ಒಳಗಡೆ ನುಗ್ಗಿ ನಿನ್ನ ಮೇಲೆ ಅಟ್ಯಾಕ್ ಮಾಡೋದಲ್ಲ, ಅದಕ್ಕೆ ನಿನಗೆ ನನ್ನ ಮೇಲೆ ತುಂಬಾ ಕೋಪ ಇದೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಿನ್ನ ಹೆಂಡತಿ ಹಾಗೆ ಮಗು ಆ ಒಂದು ಬಸ್ ಒಳಗಡೆ ಇರಲಿಲ್ಲ, ಬಟ್ ನಾನು ಇನ್ನೂ ಕೂಡ ದೇವರಲ್ಲಿ ಕೇಳ್ಕೊತಾ ಇರ್ತೀನಿ ನಿನ್ನ ಹೆಂಡತಿ ಹಾಗೆ ಮಗು ಆ ಒಂದು ಟೈಮ್ ಅಲ್ಲಿ ಆ ಒಂದು ಬಸ್ ಒಳಗಡೆ ಇರಬೇಕಾಗಿತ್ತು, ಯಾಕಂದ್ರೆ ಅವರು ಕೂಡ ನಾನು ನಿನಗೆ ಅಟ್ಯಾಕ್ ಮಾಡೋದನ್ನ ನೋಡಿ ನಿನ್ನ ಮಗು ನನಗೆ ಯಾಕೆ ಡ್ರೂ ಮ್ಯಾಕೆಂಟೈರ್ ಅಂತ ಅಪ್ಪ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ಅಂಡ್ ಅದೇ ರೀತಿ ನಿನ್ನ ಹೆಂಡತಿ ಕೂಡ ನನಗೆ ಯಾಕೆ ಡ್ರೂ ಮ್ಯಾಕೆಂಟೈರ್ ಅಂತ ಗಂಡ ಇಲ್ಲ ಅಂತ ಅವಳು ಕೂಡ ನನ್ನ ಬಳಿ ಹೇಳ್ಬೇಕಾಗಿತ್ತು, ನಿಜವಾಗ್ಲೂ ಅದಕ್ಕೋಸ್ಕರ ಆ ಒಂದು ಟೈಮ್ ಅಲ್ಲಿ ನಿನ್ನ ಹೆಂಡತಿ ಹಾಗೆ ಮಗು ಆ ಒಂದು ಬಸ್ ಒಳಗಡೆ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಇನ್ನೂ ಕೂಡ ಉರಿಸ್ತಾ ಇರ್ತಾರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ. ಬಟ್ ಇಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಇಟ್ಕೊಂಡಿರ್ತಾರೆ. ಅದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ, ಓಕೆ ಕೋಡಿ ರೋಡ್ಸ್ ನೀನ್ ಇವಾಗ ಕೇಳ್ಬೇಕಲ್ವಾ ನಾನು ನನ್ನ ಮ್ಯಾಚ್ ಗೆ ಯಾವ ಸ್ಟಿಪುಲೇಷನ್ ಆರಿಸ್ಕೊಂಡಿದ್ದೀನಿ ಅಂಡ್ ಎಲ್ಲಿ ನನಗೆ ನಿನ್ ಮೇಲೆ ಮ್ಯಾಚ್ ಬೇಕು ಅಂತ. ನಾನು ಯುನೈಟೆಡ್ ಸ್ಟೇಟ್ ಅಲ್ಲಂತೂ ನಾನು ನಿನ್ ಮೇಲೆ ಮ್ಯಾಚ್ ಆಡೋದಕ್ಕೆ ಹೋಗೋದಿಲ್ಲ, ಅದಕ್ಕೋಸ್ಕರ ಜರ್ಮನಿಯಲ್ಲಿ ನಾನು ನಿನ್ ಮೇಲೆ ಮ್ಯಾಚ್ ನ ಕೇಳ್ತಾ ಇದ್ದೀನಿ. ಅಂಡ್ ಅದು ನಾರ್ಮಲ್ ಮ್ಯಾಚ್ ಆಗಿರೋದಿಲ್ಲ, ಯಾಕಂದ್ರೆ ನಾನು ನಿನಗೆ ಒಂದು 3 ಸ್ಟೇಜ್ ಆಫ್ ಹೆಲ್ ಮ್ಯಾಚ್ ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕಿರ್ಚಾಡ್ತಾರೆ. ಅಂಡ್ ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು, ಹೋಗ್ಬೇಕಾದ್ರೆ ನಾನು ಇನ್ನ ಒಂದು ಲೈನ್ ನ ಹೇಳ್ಬೇಕು, ನಾನು ಜರ್ಮನಿಯಲ್ಲಿ ನಿನ್ನ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ನಿನ್ನನ್ನ ನರಕಕ್ಕೆ ಕಳಿಸಿದಾಗ ಹೋಗಿ ನಿನ್ನ ತಂದೆಗೆ ಹಾಯ್ನ ಹೇಳು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಇಲ್ಲಿ ಕೋಡಿ ರೋಡ್ಸ್ ಅವರಿಗೆ ಟ್ರಿಗರ್ ಆಗುತ್ತೆ, ಅವರು ನಿಕ್ ಆಲ್ಡಿಸ್ ಅವರಿಗೆನೆ ಒಂದು ಪಂಚ್ ನ ಹೊಡೆದ್ಬಿಟ್ಟು ಹಿಂದೆ ತಿರುಗ್ತಾರೆ. ಬಟ್ ಇಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆನೆ ಒಂದು ಕ್ಲೇಮರ್ ಕಿಕ್ ನ ಕನೆಕ್ಟ್ ಮಾಡಿ ಆ ಒಂದು ಚಾಂಪಿಯನ್ಶಿಪ್ ನ ಮೇಲ್ಗಡೆ ಎತ್ತಿಡಿತಾರೆ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರು ಕೋಡಿ ರೋಡ್ಸ್ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡು ಅಂತ, ಬಟ್ ಇವತ್ತು ನಮ್ಮ ನಿಕ್ ಆಲ್ಡಿಸ್ ಅವರ ಕೈಯಿಂದ ಕೋಡಿ ರೋಡ್ಸ್ ಅವರು ಬಚಾವಾಗಿದ್ದಾರೆ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ ಈ ಒಂದು ಪ್ರೋಮೋ ಮಾತ್ರ ಅದ್ಭುತವಾಗಿತ್ತು. ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರ ಲೈನ್ಸ್ ಗಳಿದೆಯಲ್ಲ ಅದಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ಓವರ್ ಆಲ್ ಒಂದು ಡೀಸೆಂಟ್ ಸ್ಮ್ಯಾಕ್ ಡೌನ್. ಲೈವ್ ಆಗಿ ನೋಡಿದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು, ಬಟ್ ಪ್ರೀ ಟೇಪ್ಡ್ ಆಗಿತ್ತು, ಎಲ್ಲ ರಿಸಲ್ಟ್ ಗಳು ಕೂಡ ಲೀಕ್ ಆಗಿತ್ತು, ಅದಕ್ಕೋಸ್ಕರ ಮಜಾ ಸ್ವಲ್ಪ ಕಮ್ಮಿ ಆಯ್ತು. ಏನೇ ಆಗ್ಲಿ ಈ ಒಂದು ಸ್ಮ್ಯಾಕ್ ಡೌನ್ ಗೆ ನಾನು 4 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಶೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.